2013ನೇ ಸಾಲಿನಿಂದ ಸತತವಾಗಿ ಏನು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ತಾವು ಹೋರಾಟ ನಡೆಸ್ತಾನೆ ಬಂದಿದ್ರ. ಅಂದ್ರೆ ಸತತವಾಗಿ 11 ವರ್ಷಗಳ ಕಾಲ ನೀವು ನಿರಂತರವಾಗಿ ಹೋರಾಟ ನಡೆಸಿದ್ರ. ಈ ಒಂದು ಹೋರಾಟ ನಿಮ್ಗೆ ಪ್ರತಿಫಲ ಕೊಟ್ಟಿದ್ಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೊತ್ತೂರು ಮಂಜುನಾಥ್ ವಿಚಾರದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ, ನಮ್ಮ ಮೀಸಲು ಕ್ಷೇತ್ರ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಲೆಟರ್ ಕೊಟ್ಟಿದ್ದೀರಿ. ಆ ಲೆಟರ್ ಸಮಾಜ ಕಲ್ಯಾಣ ಇಲಾಖೆಗೆ ತಲುಪಿಸಿದ್ದಾರೆ. ನಂತರ ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ರಾಜ್ಯಪಾಲ ಸಾಹೇಬರಿಗೂ ಸಹ ನಾವು ಲೆಟರ್ ಕೊಟ್ಟಿದ್ದೀರಿ. ಅದನ್ನ ಸೆಕ್ರೆಟರಿಗೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಅನೇಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ಲ ಇಲಾಖೆ ವರ್ಗಗಳನ್ನ ನಾವು ಕಳ್ಸಿಕೊಟ್ಟಿದ್ದೀರಿ. ಇದನ್ನ ವಿರೋಧ ಪಕ್ಷದಲ್ಲಿ ಕೂಡ ಮಾತಾಡೋ ಅಂತ ಹೇಳಿ ವಿರೋಧ ಪಕ್ಷ ನಾಯಕರಿಗೆ ಕೂಡ ಲೆಟರ್ಗಳನ್ನ ಕೊಟ್ಟಿದ್ದೀರಿ. ಯಾಕಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲು ಸಿಗ್ಬೇಕಿರ್ತಕ್ಕಂಥ ವ್ಯಕ್ತಿಗೆ ಸಿಗ್ಲಿಲ್ಲ ಮತ್ತು ಅವನು ಯಾಕೆ ಈ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಇಂಥ ಬಲ್ಲಾಡಿಗರು ಇಂಥ ಒಂದು ಜಾತಿ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥವ್ರು ನಮ್ಮ ಜಾತಿನಲ್ಲಿ ಇರ್ತಕ್ಕಂಥ ಕಬಳಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಇವುಗಳು ಇದನ್ನ ಪರಿಗಣಿಸಿ ತಮ್ಮ ಸಚಿವ ಸಂಪುಟದಲ್ಲಿ ನೀವು ಇದನ್ನ ವಿರುದ್ಧವಾಗಿ ಧ್ವನಿ ಎತ್ತರಿ ಅಂತ ಹೇಳಿ ನಾವು ಹೇಳಿದ್ದೀರಿ. ಅದು ಇದುವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಶಾಸಕರು ಇದುವರೆಗೂ ಧ್ವನಿ ಎತ್ತಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಮೊದಲನೇದಾಗಿ ಇಲ್ಲಿ ಮೀಸಲಾತಿ ಪಡ್ಕೊಂಡಿರ್ತಕ್ಕಂಥ ಶಾಸಕರು, ತನ್ನ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಶಾಸಕರು ಯಾವುದೇ ಕಾರಣಕ್ಕೂ ಈ ದಲಿತರ ಮೀಸಲಾತಿ ಇವತ್ತು ಕಬಳಿಕೆ ಆಗೈತೆ, ದಲಿತರ ಮೀಸಲಾತಿಯನ್ನು ಕದ್ದಿದ್ದಾನೆ, ದಲಿತರ ಮೀಸಲಾತಿಗೆ ಇವತ್ತು ಮೋಸ ಆಗೈತೆ ಅಂತ ಹೇಳಿ ಯಾರೇ ಒಬ್ಬ ಶಾಸಕರು ಇದುವರೆಗೂ ಧ್ವನಿ ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರದ ಒಂದು ಆಸೆ ಮತ್ತು ಅಧಿಕಾರದಲ್ಲಿ ನಾನು ಇರಬೇಕು, ಇವ್ರ ವಿರುದ್ಧವಾಗಿ ನಾನು ಮಾತಾಡಿದ್ರೆ ಎಲ್ಲಿ ನಾನು ಅಧಿಕಾರಕ್ಕೆ ಮುಜುಗರ ಆಗಬೇಕು ಅಂತ ಹೇಳಿ ಯಾವುದೇ ಒಬ್ಬ ಶಾಸಕರು ಕೂಡ ಇದುವರೆಗೂ ಮಾತಾಡ್ತಾ ಇಲ್ಲ.